ಎನ್ಡಿಎ ಸಂಸದೀಯ ಮಂಡಳಿಯ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅಡ್ವಾಣಿ ಅವರ ನಿವಾಸದ ಹತ್ರ ಆಗಮಿಸಿದ್ದಾರೆ. ಎಲ್.ಕೆ. ಅಡ್ವಾಣಿ ನಿವಾಸಕ್ಕೆ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಅಡ್ವಾಣಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿಗಳ ಭೇಟಿಗೂ ಮೊದಲು ಅಡ್ವಾಣಿ ಅವರನ್ನು ಭೇಟಿಯಾಗಿದ್ದಾರೆ. ಅಡ್ವಾಣಿ ಅವರ ಮನೆಯಲ್ಲಿ ಸದ್ಯ ನರೇಂದ್ರ ಮೋದಿ ಇದ್ದಾರೆ. ದೇಶದ ಉಪ ಪ್ರಧಾನಿಯಾಗಿದ್ದರು ಎಲ್.ಕೆ. ಅಡ್ವಾಣಿ. ಅದಷ್ಟೇ ಅಲ್ಲ, ವೈಯಕ್ತಿಕವಾಗಿ ಕೂಡ ನರೇಂದ್ರ ಮೋದಿಯವರ ಪೊಲಿಟಿಕಲ್ ಗುರು ಅಂತಕ್ಕಂಥದ್ದು ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ ಅಡ್ವಾಣಿ ಅವರ ವಿಚಾರದಲ್ಲಿ. ಅಡ್ವಾಣಿ ಅವರು 1990ರ ಸಂದರ್ಭದಲ್ಲಿ ರಥಯಾತ್ರೆಯನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದರ ಸಾರಥಿಯಾಗಿದ್ದಂಥವರು ನರೇಂದ್ರ ಮೋದಿ. ಆಗಿನಿಂದಲೂ ಕೂಡ ನರೇಂದ್ರ ಮೋದಿ ಮತ್ತು ಎಲ್.ಕೆ. ಅಡ್ವಾಣಿ ಮಧ್ಯದಲ್ಲಿ ಒಂದು ಅವಿನಾಭಾವ ಸಂಬಂಧ ಇತ್ತು. ಅದನ್ನು ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನು ಕೂಡ ಘೋಷಣೆ ಮಾಡಿದ್ರು ನರೇಂದ್ರ ಮೋದಿ ಕಳೆದ ಬಾರಿ. ಸದ್ಯ ತಮ್ಮ ಗುರುವಿನ ಭೇಟಿಗೆ ಆಗಮಿಸಿದ್ದಾರೆ, ಅವರ ನಿವಾಸದಲ್ಲಿದ್ದಾರೆ. ದೇಶದ ಇತಿಹಾಸದಲ್ಲಿಯೇ 3 ಬಾರಿ ಪ್ರಧಾನಿಯಾದಂಥ ಅವರ ಹೆಸರ ಸಾಲಿನಲ್ಲಿ ನರೇಂದ್ರ ಮೋದಿ ಹೆಸರು ಸೇರ್ತಾ ಇದೆ ಈಗ. ಈ ಹಿನ್ನೆಲೆಯಲ್ಲಿ ಅಡ್ವಾಣಿಯವರ ನಿವಾಸಕ್ಕೆ ಆಗಮಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ಹಕ್ಕನ್ನು ಮಂಡಿಸ್ತಾರೆ. ಯಾಕಂದರೆ ಇವತ್ತು ಎನ್.ಡಿ.ಎ ಸಂಸದೀಯ ಮಂಡಳಿಯ ಸಭೆ ಇತ್ತು. ಅಲ್ಲಿ ಅವಿರೋಧವಾಗಿ ಒಕ್ಕೂರಿನಿಂದ ನರೇಂದ್ರ ಮೋದಿಯವರ ಹೆಸರನ್ನು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಪವನ್ ಕಲ್ಯಾಣ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಾಗೆ ಹಲವು ನಾಯಕರು ಇವತ್ತು ನರೇಂದ್ರ ಮೋದಿಯವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಅವರ ಗುಣಗಾನವನ್ನು ಮಾಡಿದ್ದಾರೆ. 10 ವರ್ಷಗಳ ಆಡಳಿತ ಹೇಗಿತ್ತು, ಮುಂಬರುವಂಥ 5 ವರ್ಷಗಳ ಆಡಳಿತ ಹೇಗಿರಬೇಕು ಅಂತಕ್ಕಂಥ ಕನಸನ್ನು ಕೂಡ ಇವತ್ತು ನರೇಂದ್ರ ಮೋದಿಯವರ ಮುಂದೆ ತೆರೆದಿಡಲಾಯಿತು. ಅದಾದ ಬಳಿಕ ಎಲ್ಲ ಎನ್.ಡಿ.ಎ ನಾಯಕರು ಸೇರಿ ನರೇಂದ್ರ ಮೋದಿಯವರನ್ನು ಸನ್ಮಾನ ಮಾಡ್ತಾರೆ. ಅದಾದ ಬಳಿಕ ನರೇಂದ್ರ ಮೋದಿ ನೇರವಾಗಿ ಎಲ್.ಕೆ. ಅಡ್ವಾಣಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ. 2019ರ ಸಂದರ್ಭವನ್ನು ನೆನಪು ಮಾಡಿಕೊಳ್ಬೇಕು. ಆ ಸಂದರ್ಭದಲ್ಲಿ ಅಡ್ವಾಣಿ ಅವರು ಕಣ್ಣೀರು ಹಾಕಿರ್ತಾರೆ. ಇದೇ ಇವತ್ತೇನು ಸಂಸದೀಯ ಮಂಡಳಿ ಸಭೆ ಆಯ್ತಲ್ಲ, ಅದೇ ಹಾಲ್ನಲ್ಲಿ, ಸೆಂಟ್ರಲ್ ಹಾಲ್ನಲ್ಲಿ, ನೀವು ಸಾಧಿಸಿಬಿಟ್ರಿ ನರೇಂದ್ರ ಮೋದಿ ಅಂತ. ಯಾಕಂದರೆ ಸತತ 2 ಬಾರಿ BJPಯ ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಪ್ರಧಾನಿ ಆಗ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, 303 ಸ್ಥಾನಗಳನ್ನು 2019ರಲ್ಲಿ BJP ಪಡೆದುಕೊಂಡಿರುತ್ತೆ. ಅವೆಲ್ಲ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನು ಶ್ಲಾಘನೆ ಮಾಡ್ತಾ ಅಡ್ವಾಣಿಯವರು ಕಣ್ಣೀರನ್ನು ಹಾಕಿರ್ತಾರೆ. ಅಂದರೆ ಆ ಒಂದು ರೀತಿಯಿಂದ ಆನಂದ ಭಾಷ್ಪವನ್ನು ಸುರಿಸಿರ್ತಾರೆ, ಭಾವುಕರಾಗಿರ್ತಾರೆ. ಇವತ್ತು ಕೂಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಆಶೀರ್ವಾದವನ್ನು ಪಡೆದುಕೊಂಡು ಅವರ ಜೊತೆಯಲ್ಲಿ ಮಾತನಾಡಿ ಇಲ್ಲಿಂದ ಅವರು ನಂತರ ರಾಷ್ಟ್ರಪತಿಗಳ ನಿವಾಸಕ್ಕೆ ತೆರಳುತ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 292 ಎನ್.ಡಿ.ಎ ಸದಸ್ಯರು ಜೊತೆಗೆ ಮತ್ತೆ ಈಗ 11 ಜನ ಸೇರ್ಪಡೆ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಎಲ್ಲರ ಒಂದು ಒಕ್ಕೂರಿನ ಪತ್ರ ಇರುತ್ತಲ್ಲ, ಇವರೇ ನಮ್ಮ ನಾಯಕರು ಅಂತ ಹೇಳಿರುವಂಥದ್ದು, ಅದನ್ನು ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಅದಾದ ಬಳಿಕ ಹಕ್ಕನ್ನು ಮಂಡಿಸ್ತಾರೆ.